ವಲಯಕ್ಕೆ ಸೇರಿರುವಂತಹ ಬಿಡಿಎ ಜಾಗವಿದು. ನಮ್ಮ ಬಳಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದೆ, ದಾಖಲಾತಿಗಳಿವೆ. ನಾವು ದುಡ್ಡು ಕೊಟ್ಟು ಈ ಜಾಗವನ್ನ ಖರೀದಿ ಮಾಡಿದ್ದೀವಿ. ಇತ್ತೀಚೆಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೀವಿ. ಒಂದು ನೋಟಿಸ್ ಕೂಡ ಕೊಡದೆ ಹೀಗೆ ಏಕಾಏಕಿ ಮಾಡಿಬಿಟ್ರೆ ನಾವು ಮುಂದೆ ಏನು ಮಾಡೋದು? ಯಾವುದೇ ರೀತಿಯ ಡೀಟೇಲ್ಸ್ ಅನ್ನು ನಮಗೆ ಕೊಟ್ಟಿಲ್ಲ, ಯಾವುದೇ ರೀತಿಯ ನೋಟಿಸ್ ಅನ್ನು ಕೊಟ್ಟಿಲ್ಲ, ಮುಂಜಾಗ್ರತಾ ಕ್ರಮವಾಗಿ ನಮಗೇನೂ ಹೇಳಿಲ್ಲ. ಇತ್ತೀಚೆಗಷ್ಟೇ ರಿಜಿಸ್ಟ್ರೇಷನ್ಸ್ ಕೂಡ ಮಾಡಿಸಿದ್ದೀವಿ. ಆಗ ಇದು ಸರ್ಕಾರಿ ಜಾಗ, ಬಿಡಿಎ ಜಾಗ ಅಂತ ಯಾಕೆ ಹೇಳಲಿಲ್ಲ, ಯಾಕೆ ಗೊತ್ತಾಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿನ ನಿವಾಸಿಗಳು ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಒಂದು ನೋಟಿಸ್ ಕೂಡ ಕೊಡದೆ ಏಕಾಏಕಿ ಹೀಗೆ ಮಾಡಿಬಿಟ್ರೆ ನಾವು ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗೋದು ಅಂತ ಪ್ರಶ್ನಿಸ್ತಿದ್ದಾರೆ. ಒಂದು ಕನಿಷ್ಠ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಟೈಮ್ ಕೊಟ್ಟಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. सहूलत पब्लिक के लिए करते हैं। रोड है, लाइट है, प्रॉपर्टी तो बहुत है, पूरे आवाज वक्त की प्रॉपर्टी बेहिसाब है। अब जितने भी घर छूटे हैं आपके लीडरों से, जो भी है आपके रहबर बोलते हैं, वेलविशर है, जो भी है लीडर, ಖಾತಾ ಟ್ಯಾಕ್ಸ್ ಕಟ್ಟಿರೋ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇದೆ. ಆದ್ರೂ ಏಕಾಏಕಿ ಮನೆಯನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಮನೆ ಮಾಲೀಕರಿಂದ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪ ಇದು. ಪಕ್ಕದಲ್ಲಿ ಡಿಕೆ ಶಿವಕುಮಾರ್ಗೆ ಸೇರಿದಂತಹ 13 ಎಕರೆ ಜಾಗ ಇದೆ, ಅದಕ್ಕಾಗಿ ನಮ್ಮ ಮನೆಗಳನ್ನ ಹೀಗೆ ತೆರವು ಮಾಡಿಬಿಟ್ಟಿದ್ದಾರೆ ಅನ್ನೋ ಮತ್ತೊಂದು ಆರೋಪ. ನೋಡಿ, ನಮಗೆ ಮನೆ ಕೊಡಿ ಸಾಕು ಅಂತ ಇಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೇಳಿ ಬರ್ತಾ ಇದ್ದು ಪ್ರಭಾವಿ ರಾಜಕಾರಣಿಯೊಬ್ಬರ ಜಾಗ ಕೂಡ ಪಕ್ಕದಲ್ಲಿದೆ, ಅದಕ್ಕೋಸ್ಕರ ನಮ್ಮನ್ನ ಈ ರೀತಿ ಏಕಾಏಕಿ ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಈ ಖಾತೆಯನ್ನ ಕಟ್ಟಿದ್ದೀವಿ, ಜೊತೆಗೆ ಟ್ಯಾಕ್ಸ್ ಕಟ್ಟಿದ್ದೀವಿ, ಅದರ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಹಾಗಾದ್ರೆ ಈ ಖಾತಾ ಏನು ಕೊಟ್ರಿ ಇವರು ಅಂತ ಅಲ್ಲಿನ ನಿವಾಸಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಜಾಗ ನಿಂತು ಬಿಡಿಎ ಇದೇನಂದರೆ ನೋಟಿಫಿಕೇಶನ್ ಆಗಿದೆ ಆಲ್ರೆಡಿ ಬಿಡಿಯಲ್ಲಿ. ಆದರೆ ಇವರು ವಿತೌಟ್ ನೋಟಿಸು ಇವರು ಡೆಮಾಲಿಷನ್ ಮಾಡಿರೋದು. ಕಾರಣ ಏನಂದರೆ ಒಂದೇ ಕಾರಣ, ಡಿ ಕೆ ಶಿವಕುಮಾರ್ ಅವ್ರದ್ದು 13 ಎಕರೆ ಜಮೀನಿದೆ ಇಲ್ಲಿ ಪಕ್ಕ. ಆ ಜಮೀನಿಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಈ ರೋಡ್ ಎಲ್ಲ ಡೆಮಾಲಿಷನ್ ಮಾಡ್ತಾ ಇರೋದು ಇಲ್ಲಿ ಲೇಔಟು. ಮತ್ತು ಅವ್ರಿಗೆ ರೋಡ್ ಇಲ್ಲ ಅಲ್ಲಿ 13 ಎಕರೆ ಏನಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು, ಅಲ್ಲಿ ರೋಡ್ ಮಾಡೋಕ್ಕೆ ಅಲ್ಲಿ ಆಲ್ರೆಡಿ ಅಲಾಟಿಸ್ದು ಜಾಗ ನಿಂತು ಬಿಡಿಎ, ಮತ್ತು ಪಾರ್ಕ್ ಇತ್ತು, ಮತ್ತು ಬಫರ್ ಝೋನ್ ಇತ್ತು. ಅಲ್ಲಿ ಏನು ಮಾಡವ್ರೆ ಅಂದರೆ ಅವರು ಎಲ್ಲ ಆಲ್ಟರ್ನೇಟಿವ್ ಜಾಗ ಕೊಟ್ಟಿವಿ ಅಲಾಟೀಸ್ಗೆ, ರೋಡ್ ಮಾಡವ್ರೆ. 100 ಫೀಟ್ ರೋಡು ಹೆನ್ನೂರು ಕನೆಕ್ಟ್ ಆಗಿದೆ. ಇಲ್ಲಿಂದ ಏನು ಮಾಡಿದ್ದಾರೆ ಅವರು, ಇಲ್ಲಿಂದ ಸುಮಾರು 40ಇಂದ 60 ಅಡಿ ರೋಡು ಇಲ್ಲೇ ಸರ್ವರ್ ನಂಬರ್ 28/128 ನಾಗವಾರ ಮೇನ್ ರೋಡ್ಗೆ ಟಚ್ ಆಗಬೇಕು. ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ, ಇಲ್ಲೂ ಆಲ್ರೆಡಿ ಅಲಾಟ್ ಆಗಿದೆ ಅಂತ ಡೆಮಾಲಿಷನ್ ಮಾಡ್ತಾ ಇರೋದು. ನಮ್ಮದು ಏನು ಬೇಡಿಕೆ ಅಂದರೆ, ನಮ್ಮ ಮುಸ್ಲಿಂ ಕಮ್ಯುನಿಟಿ 90% ವೋಟ್ ಹಾಕಿರೋದು ಕಾಂಗ್ರೆಸ್ಗೆ. ಯಾಕಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಸೆಕ್ಯೂರಿಟಿ, ಎಜುಕೇಷನ್ ಇಲ್ಲಿ, ಹಾಸ್ಪಿಟಲ್ ಇಲ್ಲಿ, ಇದೆಲ್ಲ ಅವರು ಏನಿರೋದು ಹೆಲ್ಪ್ ಮಾಡ್ತಾರೆ ಅಂತ. ಆದರೆ ಜನರು ನಮ್ಮ ಕಮ್ಯುನಿಟಿಯವರು ಕಷ್ಟ ಬಿದ್ದು ಮನೆ ಕಟ್ಟಿರೋದು, ಈ ಮನೆಯೇ ಧ್ವಂಸ ಮಾಡಿಬಿಟ್ಟವ್ರೆ. ಇದೇನಂದರೆ ನೋಟಿಫಿಕೇಶನ್ ಆಗಿದೆ ಆಲ್ರೆಡಿ ಬಿಡಿಯಲ್ಲಿ, ಆದರೆ ಇವರು ವಿತೌಟ್ ನೋಟಿಸು ಇವರು ಡೆಮಾಲಿಷನ್ ಮಾಡಿರೋದು. ಕಾರಣ ಏನಂದರೆ ಒಂದೇ ಕಾರಣ, ಡಿ ಕೆ ಶಿವಕುಮಾರ್ ಅವ್ರದ್ದು 13 ಎಕರೆ ಜಮೀನಿದೆ.